ನಮ್ಮ ಬಕೆಟ್ ಚಿಕನ್ ಬಂದೈತೆ ನೋಡಿ. 5 ಸ್ಟಾರ್ ಬಕೆಟ್ ಚಿಕನ್ ಎಷ್ಟು ದೊಡ್ಡ ಐತೆ ನೋಡಿ ಬಕೆಟ್. ಎಷ್ಟು ನೋಡವನೀಗ ಬರ್ಗರ್ ರೋಲು ಎಲ್ಲ ಬಾಸೆ ಆರ್ಡರ್ ಮಾಡಿದ್ರು. ಯಾರಿಗೆ ಬೇಕಿದ್ದು ಬ್ರೆಸ್ಟ್ ಪೀಸ್ ಇದು ಹಂಗಾಕು ಬರೀ ಆಯಲ್ ಈ ತಿಂದ್ರೆ ಫ್ಯಾಟ್ ಬರೋದು ಇನ್ನೇನಾಗುತ್ತೆ ನಮ್ಗೆ. ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? 5 ರೂಪಾಯಿ KFC ಹೋಗ್ಬಿಟ್ಟಿರೋ ಆಗೋದು ಅನ್ಸ್ತದ ಈಗ. 1,000 ರೂಪಾಯಿ ಹೊರ್ತೇನೋ ತಿಂದಿರುತ್ತೆ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಮತ್ತೆ ಕೋಬ್ರಾ ಲಾಸ್ಟ್ ಟೈಮ್ KFC ತಿಂದಿರೋದನ್ನ ತುಂಬಾನೇ ಇಷ್ಟಪಟ್ಟಿದ್ರಿ. ಇದೇ ತರ ಇನ್ನೊಂದಷ್ಟು ವಿಡಿಯೋಸ್ ನ ಮಾಡಿ ಅಂತ ಹೇಳಿದ್ರಿ. ನಮ್ಗೂ ತಿನ್ನೋದು ಇಷ್ಟ. ಅದಕ್ಕೆ ನಾವು ಇವತ್ತು KFC ಗೆ ಸ್ಮಾಲ್ ಕಾಂಪಿಟೇಟರ್ ಆಗಿರುವಂತ 5 ಸ್ಟಾರ್ ಚಿಕನ್ ಗೆ ಬಂದಿದೀವಿ. ಇವಾಗ 5 ಸ್ಟಾರ್ ಚಿಕನ್ ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಆರ್ಡರ್ ಮಾಡಿ ಚೆನ್ನಾಗಿ ತಿಂತೀವಿ. ಕೋಬ್ರಾ ಎಷ್ಟು ಪೀಸ್ ತಗೊಳ್ಳೋಣ? ನೋಡ ಅಲ್ಲಿ ಫಸ್ಟ್ ಯಾವ ತರ ರೇಟ್ ಇದೆ ಏನೇನಿದೆ ಎಲ್ಲ ಚೆಕ್ ಮಾಡಿ ಯಾವ್ದನ್ನ ಆರ್ಡರ್ ಮಾಡ್ತೀವಿ ಅಂತ ಹೇಳ್ತೀವಿ ನಿಮ್ಗೆ. ಬನ್ನಿ ಇವಾಗ KFC ಗೆ ಹೋಗ್ಬಿಟ್ಟು ಚೆನ್ನಾಗಿ 5 ಸ್ಟಾರ್ ಚಿಕನ್ ಹೋಗ್ಬಿಟ್ಟು ಚೆನ್ನಾಗಿ ತಿನ್ನೋಣ. ಹೊರಗೋಗ್ಬಿಡು. ಏನ್ ತಗೊಳೋದು ನೋಡೋಣ ಗೈಸ್. ನಾವು ಇವಾಗ 5 ಸ್ಟಾರ್ ಚಿಕನ್ ಅಲ್ಲಿ ಏನ್ ತಗೊಳೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಅವ್ರ ಅಲ್ಲಿ KFC ತಗೊಂಡಿರೋ ತರ ಬಕೆಟ್ ತಗೊಬಿಡೋಣ. ಬಕೆಟ್ ತಗೋ. ಅದಾಯ್ತೆ ನೋಡೋದು ಕ್ಲಾಸಿಕ್ ಚಿಕನ್ ಅಂತ ಬಕೆಟ್, ಅದನ್ನ ತಗೋಣ. ಇಲ್ಲ ಆಯ್ತು ನೋಡಿ ಈ ಬಕೆಟ್. ಓಕೆ. ನಾವು ಲಾಸ್ಟ್ ಟೈಮ್ KFC ತಿಂತಿದ್ವಲ್ಲ ಗೈಸ್. ಏನ್ ಬೇಕು ಹೇಳೋದು ನೀನು. KFC ಗಿಂತ ಸ್ವಲ್ಪ ರೈಟ್ ಕಮ್ಮಿ ಇರುತ್ತಿರ್ಲಿ. ನಿಮ್ಗೆ ಏನ್ ಬೇಕು ಹೇಳ್ತಾ ಹೋಗೋಣ. ನೀರಿ ಬರ್ಲಿ ಅವ್ರು ಹೇಳೋಣ ಆರ್ಡ್ರ್. ಅಲ್ಲ ಈಗ ನೋಡು ಬೇರೆ ಏನೇನು ಹೋಗ್ರ. ಬರ್ಗರ್ ಅಲ್ಲಿ ಯಾವ್ದು ಬೇಕು ಡಿಸೈಡ್ ಮಾಡಿ ಈಗ್ಲೇ. ಬರ್ಗರ್ ಅಲ್ಲಿ ಇದೆ. ಅಲ್ಲ ಇದು ನೋಡು ಬರ್ಗರ್, ಸ್ಟಾರ್ ಬರ್ಗರ್, ಕ್ಲಾಸಿಕ್ ಬರ್ಗರ್ ಎಲ್ಲ ಚಿಕನ್. ಅದು ಚಿಕನ್ ರೋಲು 3 ತರ ಬರ್ಗರ್ ಆಯ್ತು. 4 ತರ ಆಯ್ತು ನೋಡು. ಸ್ಟಾರ್ ಬರ್ಗರು, ಕ್ಲಾಸಿಕ್ ಬರ್ಗರು, ತಂದೂರಿ ಬರ್ಗರು, ಹಾಟ್ ಕ್ರಿಸ್ಪಿ ಬರ್ಗರ್. ಯಾವ್ದು ಬೇಕು? ತಂದೂರಿ ಬರ್ಗರ್. ಒಂದು ತಂದೂರಿ ಬರ್ಗರ್ ತಗೋ ನೀನು. 2. ಒಬ್ರು ಇಲ್ಲಿ ಯಾವ್ದು ನೋಡು 10 ಪೀಸ್ ಐತಂತೆ 229. ಪೆರಿ ಪೆರಿ ವಿಂಗ್ಸ್ ಅನ್ಸುತ್ತೆ ಕೋಬ್ರಾ ಇದು. ಈ ಬಕೆಟ್ ತಗೋಣ ಹೊಟ್ಟೆ ತುಂಬುತ್ತೆ ನಮ್ಗೆ. ಬೇರೆ ಏನ್ ಬೇಕು ನೋಡೋಣ ಇರೋ. ನಾವು ಇವಾಗ ಆರ್ಡ್ರ್ ಹೇಳಿ ಭಯ್ಯ. ಇದು ಬಕೆಟ್ ಚಿಕನ್ ಎಷ್ಟು ಪೀಸ್ ಬರುತ್ತೆ ಅದ್ರಲ್ಲಿ? ಇದಾ 5 ಪೀಸಾ? 385. 5 ಪೀಸ್ ಬರುತ್ತಾ ಬಕೆಟು? ಮತ್ತೆ ಇದೆರಡು ಮಿನಿ ಬಕೆಟ್. ಒಂದು ಮಿನಿ ಬಕೆಟ್ ಮತ್ತೆ ಒಂದು ಬರ್ಗರ್ ಯಾವುದು? ಅದೇ ತಂದೂರಿ ಬರ್ಗರ್. ತಂದೂರಿ ಬರ್ಗರ್ ನಾನ್ ವೆಜ್ ಒಂದು. ಬೇರೆ ಹಿಂಗ್ ಮಾಡುವೇನು? ನನ್ಗೆ ಬರ್ಗರ್ ಬೇಡ, ಈ ಚಿಕನ್ ಸಾಕು ನಂಗೆ. ಹೌದಾ? ಬೇರೆ ಏನಾರು ಹೇಳ್ಬೇಕು ಬೇಡ. ರೋಲ್ ಬೇಕಾ? ರೋಲ್ ಒಂದು ಚಿಕನ್ ರೋಲ್. ಚಿಕನ್ ಮತ್ತೆ ರೋಲು ಹಿಡಿದಿವಿ. ತುಂಬಾ ರಶ್ ಇದೆ ಇವತ್ತು. ಬರ್ತೀರಿ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಇದು 5 ಸ್ಟಾರ್ ಚಿಕನ್ ತಿನ್ನಕ್ ಬಂದ್ರೇನೋ. ನಿಮ್ಗೆ 5 ಸ್ಟಾರ್ ಚಿಕನ್ ಇಷ್ಟನಾ KFC ಚಿಕನ್ ಇಷ್ಟನಾ? ಎರಡು ಇಷ್ಟನಾ? ಜಾಸ್ತಿ ಯಾವ್ದು ಇಷ್ಟ? KFC ಇಷ್ಟನಾ? ನೋಡಕೋಬ್ರಾ ಹುಡುಗರಿಗೆ. ನನಗೂ KFC ಇಷ್ಟ. ಏನ್ ತಗೊಳಕ್ ಬಂದ್ರಿ? ರೋಲ. ಅವರು ಇವಾಗಿಂದಾನೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಇಲ್ಲ ಏನೋ ನಿಜ ತಾನೆ. ನೋಡ್ದ ಹೂ ಅಂದ ಅವನು ಇವಾಗಿಂದಾನೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ಏನಿಲ್ಲ. ಹುಡುಗರು ತಿನ್ನಕ್ ಬಂದ್ರೆ ಅವ್ರಿಗೆ ಯಾಕೆ ಹಿಂಸೆ ಕೊಡ್ತೀಯಾ? ನಾನೇನ್ ಹಿಂಸೆ ಕೊಟ್ಟಿಲ್ಲ, ಅವ್ರು ಕೇಳಿದ್ರು. ಗೈಸ್ ಮತ್ತೊಬ್ಬ ಪ್ಲೇಯರ್ ನಮ್ಮ ಪಾರ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಯಾಕೋ ಗೈಸ್ ನಾವು ಒಬ್ಬ ಪ್ಲೇಯರ್ ಇನ್ಕ್ರೀಸ್ ಆಗಿರೋದ್ರಿಂದ ಇವಾಗ 10 ಪೀಸ್ ನ ಹೇಳಿದೀವಿ. ಜೊತೆಗೆ ಪಾಪ್ಕಾರ್ನ್ ಕೂಡ ಆಡ್ ಮಾಡಿದೀವಿ. ಅವ್ರು ಕೊಡಷ್ಟಲ್ಲೇ ಅರ್ಧ ಮುಕ್ಕಾಲು ಗಂಟೆ ಬೇಕು. ಗೌತಮ್ ಬಂದ, ಕರೆಂಟೇ ಹೊರ್ಟಾಯ್ತು ಗೈಸ್. ಇವಾಗ ಕರೆಂಟ್ ಬರೋವರೆಗೂ ಅಲ್ಲಿ ಚಿಕನ್ ಬೇಯಿಸಕ್ಕೆ ಆಗಲ್ವಂತೆ. ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಫುಡ್ ಲಾಗ್ ಮಾಡೋದು ಕಷ್ಟ ಕಣೋ. ಹೌದಪ್ಪ ಕಷ್ಟ. 5 ಪೀಸ್ ಹೇಳಿದ್ರೆ ಅದ್ ನಾನು ಒಬ್ಬನ್ಗಾಯ್ತು, ನಿಮ್ಗೆ ಅಂತಾನೆ. ಒಂದ್ ಬಕೆಟ್ ಚಿಕನ್ ಹೇಳಿದ್ರೆ ನನ್ಗಾಯ್ತು, ನಿಮ್ಗೆ ಅಂತ. ಮತ್ತೆ ಇನ್ನೇನ್ ಮತ್ತೆ ನಾ ತಿಂತೀರಾ, ನೀವು ಇಬ್ರು ನೋಡ್ಕೊಂಡಿರ್ತೀರಾ. ಅಪ್ಪ ಬಿಡಪ್ಪ, ತಪ್ಪಾಯ್ತು ಬಿಡಪ್ಪ. KFCಗೂ 5 ಸ್ಟಾರ್ ಚಿಕನ್ಗೂ ಮೇಜರ್ ಡಿಫ್ರೆನ್ಸ್ ಫುಡ್ದು ಆಮೇಲೆ ಮಾತಾಡೋಣ. ಅಲ್ಲಿ UPS ಇರುತ್ತೆ, ಎನಿ ಟೈಮ್ ಚಿಕನ್ ಬೇಯಿಸ್ತಾರೆ. ಇಲ್ಲಿ ಕರೆಂಟ್ ಹೋದ್ರೆ ನೋಡು, ಕರೆಂಟ್ ಹೋದ್ರೆ ಚಿಕನೇ ಬೇಯಿಸಕ್ ಆಗಲ್ವಂತೆ.
ಅಲ್ಲ ಕೆ ಎಫ್ ಸಿ ಒಂದು ಬ್ರಾಂಚ್ ಬ್ರೋ, ಅವ್ರದ್ದು ದೊಡ್ಡ ಬ್ರಾಂಚ್ ಇರುತ್ತೆ, ಇವ್ರದಷ್ಟು ಬ್ರಾಂಚ್ ಇಲ್ಲ. ಕಾಸು ಕೊಡಲ್ವಾ ನಾವು? ಓಪನ್ ಇವರೆಲ್ಲ ಆಲ್ಮೋಸ್ಟ್ ಇವ್ರು ಬಿಸ್ನೆಸ್ ಮಾಡ್ಕೋದಾರ ಬ್ರೋ, ಅದು ಬ್ರಾಂಚ್, ದೊಡ್ಡ ಬ್ರಾಂಚ್ ಇದೂನು ಬೆಂಗಳೂರಲ್ಲಿ ಅಷ್ಟು ಇರುತ್ತೆ. ಫೈವ್ ಸ್ಟಾರ್ ಚಿಕನ್ ಕೂಡ ಬ್ರಾಂಚ್ ಗಳನ್ನೇ ಕೊಟ್ಟಿರೋದು ಕೆ ಎಫ್ ಸಿ ತರನೇ. ಬಟ್ ಆ ಫ್ರಾಂಚೈಸಿಗೂ ಈ ಫ್ರಾಂಚೈಸಿಗೂ ಇರೋ ಡಿಫ್ರೆನ್ಸ್ ಇರುತ್ತೆ. ಅಲ್ಲ ಕಣ, ಚನ್ನಪಟ್ಟಣದಲ್ಲೇ ಕರೆಂಟ್ ಹೊಟ್ಟೋಗ್ತೈತಲ್ಲ ಹೇಳು. ಎಂತ ಕಾರ್ಡ್ಗಳಲ್ಲೇ ಕರೆಂಟ್ ಇರುತ್ತೆ, ಈಗ ಚನ್ನಪಟ್ಟಣದಲ್ಲಿ ಕರೆಂಟ್ ಇಲ್ಲ. ಗೈಸ್ ಫೈನಲಿ ಕರೆಂಟ್ ಬಂತು. ಇವಾಗ ನಮ್ ಚಿಕನ್ ತಿರ್ಗಾ ಬೇಯಿಸಕ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ರ ಗ್ಯಾಸ್ ಸ್ಟವ್ ತಂದಿರ್ ನಾವೇ ಬೇಯಿಸ್ಕೊಬಿಡ್ಬೋದಿತ್ತು ಏನೋ. ಗೈಸ್ ನಮ್ಮ ಬಕೆಟ್ ಚಿಕನ್ ಬಂದು ನೋಡಿ. ಇವತ್ ಕೊಟ್ರು ನೋಡೋ ಬಕೆಟ್ ಅಲ್ಲಿ ಕೊಬ್ರ. ನಾವು KFC ಕೇಳಿದ್ರೆ ಬಕೆಟ್ ಖಾಲಿ ಆಗೈತಿ ಅನ್ಬಿಡೋದಾಗುತ್ತೆ. ಬಕೆಟ್ ಚಿಕನ್ ಬಂತು, ಬರ್ಗರ್, ಕೊಬ್ರ ರೋಲ್ ಮಿಸ್ ಆಗೈತೆ. ರೋಲು, ಪಾಪ್ಕಾರ್ನ್, ಪಾಪ್ಕಾರ್ನ್ ಕೂಡ ಏನು ಬ್ರೋ, ಚೋಟು ಮೋಟು ಬ್ರೋ, ಚೋಟು ಮೋಟು ಬ್ರೋ ಅಂತ. ನಾನು ಹೋಗಿ ಕೇಳ್ಕೊಂಡ್ಬಿಡ್ತೀನಿ. ಗೈಸ್ ನಮ್ಮ ಬಕೆಟ್ ಚಿಕನ್ ಬಂದೈತೆ ನೋಡಿ. 5 ಸ್ಟಾರ್ ಬಕೆಟ್ ಚಿಕನ್. ಎಷ್ಟು ದೊಡ್ಡ ಐತೆ ನೋಡಿ ಬಕೆಟ್. ಒಳಗಡೆ ಎಷ್ಟು ಪೀಸ್ ಇದೆ ನೋಡಿ. ಕೊಬ್ರಂಗೊಂದು, ನನಗೊಂದು. ಕೊಬ್ರನ್ ದೊಡ್ಡ ಪೀಸ್ ತಗೊಳಪ್ಪ. ಅಲ್ಲೇ ಮಡಿಗೆ ಮಾಡಿ ತಗೋತೀನಿ. ನನ್ಗೊಂದು. ಎಲ್ರು ಚೆನ್ನಾಗಿ ತಿನ್ನೋಣ ಇವಾಗ. 5 ಸ್ಟಾರ್ ಚಿಕನ್ ಬಕೆಟ್ ತುಂಬಾ ದೊಡ್ಡ ಇದೆ, ಬಟ್ ಎಣ್ಣೆನೂ ಅಷ್ಟೇ ಇದೆ ಕೈಲಿ ನೋಡಿ. ತುಂಬಿದ್ರೆ ಎಣ್ಣೆ ಹೆಂಗ್ ಕಾಣಿಸ್ತಿದೆ. ಬಟ್ KFC ಹಿಂಗ್ ಬರಲ್ಲ. ನಾನು ಎಂದಿನಂತೆ ಲೆಗ್ ಪೀಸ್ ತಿಂತೀನಿ. ನನಗೆ 5 ಸ್ಟಾರ್ ಚಿಕನ್ ಲೆಗ್ ಪೀಸ್. ಕೊಬ್ರ ತಿನ್ನಕ್ ಸ್ಟಾರ್ಟ್ ಮಾಡಿದ್ದಾನೆ. ನಾನು ತಿನ್ನೋಣ. ಮಯೋನೀಸ್ ಹಾಕೊಳ್ಳಿಲ್ಲ ಬ್ರೋ. ಪಾಪ್ಕಾರ್ನ್ ಬಂತು. ಮಯೋನೀಸ್ ಇಲ್ಲ ಆಯ್ತಾನೆ ಇಲ್ಲಿ. ಪಾಪ್ಕಾರ್ನ್ ಬಂತು ಗೈಸ್. ಎಲ್ಲಾ ಐಟಮ್ಸ್ ಬಂದಿದೆ ಇವಾಗ. ಬನ್ನಿ ನಾನು ಲೆಗ್ ಪೀಸ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಎಲ್ರು ತಿಂತಾ ಇದೀವಿ ಇವಾಗ. ನಾನು ಲೆಗ್ ಪೀಸ್ ನ ತಿಂತೀನಿ ಬನ್ನಿ. ಮಯೋನೀಸ್ ಹಂಚ್ಕೊಂಡು. ಸ್ವಲ್ಪ 5 ಸ್ಟಾರ್ ಚಿಕನ್ ಅಲ್ಲಿ ಎಣ್ಣೆ ಜಾಸ್ತಿ ಐತೆ ಅಂತ ಅನ್ಸ್ತೈತೆ. ಟೇಸ್ಟ್ ನೋಡೋಣ ಬನ್ನಿ ಈಗ. ಟೇಸ್ಟ್ ಚೆನ್ನಾಗೈತೆ, ಬಟ್ ಎಣ್ಣೆ ಜಾಸ್ತಿ ಐತೆ. ಮತ್ತೆ ಟೇಸ್ಟ್ ಅಲ್ಲಿ KFC ಮ್ಯಾಚ್ ಮಾಡುವಷ್ಟು ಏನ್ ಟೇಸ್ಟ್ ಇಲ್ಲ. ಕೊಬ್ರ ನೀನ್ ಹೇಳು. ಹಂಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏನು ಚಿಕನ್ ಟೇಸ್ಟ್ ಅಲ್ಲಿ? ಟೇಸ್ಟ್ ಅಲ್ಲೂ ಅಷ್ಟೇ. ಕ್ವಾಂಟಿಟಿ ಓಕೆ. ಕ್ವಾಂಟಿಟಿ ಐತೆ. ಕ್ವಾಂಟಿಟಿ ಬಗ್ಗೆ ಮಾತಾಡಿದ್ರೆ ಎದೊಟ್ಟೋಗ್ಬಿಡು ಪಕ್ಕ ಟೇಬಲ್. ಕ್ವಾಂಟಿಟಿ ಇದೆ, ಬಟ್ ಇದಿಲ್ಲ, ಟೇಸ್ಟ್ ಇಲ್ಲ ಅಷ್ಟು. ಇದು KFC ಟೇಸ್ಟ್ಗೂ ಇದಕ್ಕೂ ಟೇಸ್ಟ್ ಕಂಪೇರ್ ಮಾಡಿ ಹೇಳಿ. ಅಲ್ಲಿಗೆ ಇಲ್ಗೋ ಕಂಪೇರ್ ಮಾಡಕ್ ಅದು KFC ಟೇಸ್ಟ್ ಸಗದಾಗೈತಾನೆ, ಚೆನ್ನಾಗಿದೆ. ನಾವ್ ಅದ್ ಹೇಳಿಲ್ವ ನನಗೆ. ಬಟ್ ಕ್ವಾಂಟಿಟಿ ಜಾಸ್ತಿ ಐತೆ ಗೈಸ್. ನಾವು ಇಲ್ಲೇ ಆಲ್ಮೋಸ್ಟ್ ಸೇಮ್ ಅದೇ ದುಡ್ಡು ಕೊಟ್ಟಿದ್ವಿ. ಬಿಲ್ ನೋಡೋಣ ಆಮೇಲೆ ಮಾತಾಡೋಣ. ಮಾಡಕ್ ಬರ್ಬೇಕಲ್ಲ, ಬೇರೆ ಕೆಲಸ ಹೋದ್ರೆ ಅವರು ಅಂದ್ರೆ KFC ಎಲ್ಲಾ ಬ್ರಾಂಚ್ ಅಲ್ಲೂ ಚೆನ್ನಾಗಿರುತ್ತೆ ಮಚ್ಚಿ. ಅವ್ರು ಆ ತರ ಮೇಂಟೈನ್ ಮಾಡ್ತಾರೆ. ಬಟ್ 5 ಸ್ಟಾರ್ ಅಲ್ಲಿ ಹಂಗಲ್ಲ. ಲೋಕಲ್ ಆಗಿ ಯಾರಿಗೆ ಬೇಕಾದ್ರು ಕೊಟ್ಬಿಡ್ತಾರೆ. ಅವರು ಈ ತರ ಹಾಳು ಮಾಡ್ಬಿಡ್ತಾರೆ. ಲೆಗ್ ಯಾಕೆ ಎತ್ಕೊಂಡೆ? ಇನ್ನೇ ಎರಡೈತೆ ನೋಡು. ಎರಡು ಮಳೆ ನೋಡ್ಬಿಟ್ಟದೆ. ಕೋಳಿ ಗುರುದೆ 2 ಕಾಲು. ಆಲ್ಮೋಸ್ಟ್ ಒಂದು ಕೋಳಿ ಮೇಲ್ ಕೊಟ್ಟವ್ ನಮ್ಗೆ. ಬಟ್ KFC ಚಿಕನ್ ಲೆಗ್ ಸಣ್ಣವಲ್ವಾ, ಅದಕ್ಕೆ ಚಿಕನ್ ಸಾಫ್ಟ್ ಆಗಿರುತ್ತೋ. ಇದು ದಪ್ಪ ಕೋಳಿ ಯೂಸ್ ಮಾಡ್ತಾರೆ ಅನ್ಸುತ್ತೆ. ಅವ್ರು ಸಣ್ಣ ಕೋಳಿ. ಆಯಲ್ ನೋಡಿ ಹೆಂಗೈತೆ. ಬರೀ ಆಯಲ್. ಈ ತಿಂದ್ರೆ ಫ್ಯಾಟ್ ಬರೋದು ಇನ್ನೇನಾಗುತ್ತೆ ನಮ್ಗೆ. ಹೌದು. ಡಯಟ್ ಮಾಡು ಈ ತರ ಎಲ್ಲ ತಿಂದ್ಬಿಟ್ಟು ಡಯಟ್ ಮಾಡಕ್ಕಾಗುತ್ತಾ? ಮಂಜಣ್ಣ ವಿಡಿಯೋ ನೋಡ್ತಾ ಇರ್ತದೆ. ನಾಳೆ ಬೈತಾರೆ. ಪಾಪ್ಕಾರ್ನ್ ನೋಡ ಬನ್ನಿ. ಪಾಪ್ಕಾರ್ನ್ ಚೆನ್ನಾಗಿದೆ. ಪಾಪ್ಕಾರ್ನ್ ಬೇಕಾ? ಬೇಜಾನ್ ತಿನ್ಬೇಕು. ಟೈಮರ್ ಆನ್ ಮಾಡ್ಬೇಕಿತ್ತು ನಾವು. ಟೈಮರ್ ಆನ್ ಮಾಡೋದು ಮರ್ತೋಗ್ಬಿಟ್ಟೆ. ಹೋಗ್ಲಿ ಬಿಡಿ. ನೆಕ್ಸ್ಟ್ ಯಾವ್ದು ಬೇಕು? ಯಾರಿಗೆ ಬೇಕಿದ್ದು ಬ್ರೆಸ್ಟ್ ಪೀಸ್ ಇದು. ಹಂಗಾಕು ಎಣ್ಣೆ ನೋಡಿ ಗೈಸ್.
ತಗೊಳಪ್ಪ ಎಣ್ಣೇಶ್ವರ ಲೆಗ್ ಪೀಸ್ ಖಾಲಿನಾ? ಗೋಬರ್ನ ಹೆಸರು ಅಮರ್ಜ. ಲೆಗ್ ಪೀಸ್ ಖಾಲಿ ಆಗ್ಬಿಡೈತೆ ಗೈಸ್. ಇದು ಯಾವ್ದೋ ಬೇರೆ ಪೀಸ್ ಇದೆ. ಬನ್ನಿ ಇದನ್ನ ತಿನ್ನೋಣ. ಮೈನೀಸ್ ಹಾಕೊಳ್ಳೋಣ ಇರಿ ಇನ್ನು ಸ್ವಲ್ಪ. ಮಯೋನೀಸ್ನ ಪ್ಯಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಆದ್ರೆ KFC ಮಯೋನೀಸ್ಗೂ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ. ಡಿಪ್ ಅದು. ಡಿಪ್ಕೂನು. ಬಟ್ ಇವ್ರದ್ದು ಕ್ವಾಲಿಟಿ ಹೋಲ್ಸ್ಕೊಂಡ್ರೆ KFC 100 ಪಟ್ಟು ಬೆಸ್ಟ್. ಯುವರ್ ಫೇವ್ರೇಟ್ ಚಿಕನ್ ಈಸ್ ಇನ್ಸೈಡ್. ನಮ್ಮ ಫೇವ್ರೇಟ್ ಚಿಕನ್ ಇದಲ್ಲ KFC. ಈಗ ದೊಡ್ಡ ಪೀಸ್ ತಿನ್ನೋಣ. ಗೈಸ್ ಬರೀ ಚಿಕನ್ ಅಷ್ಟೇ ಅಲ್ಲ, ನಾವು ಚಿಕನ್ ರೋಲ್ನ ಹೇಳಿದೀವಿ, ಬರ್ಗರ್ನ ಹೇಳಿದೀವಿ. ರೋಲ್ನ ತಿನ್ನೋಣ ಈಗ. ರೋಲ್ ಚೆನ್ನಾಗೈತೆ. ರೋಲ್ ತಿನ್ನು. ಹೋಗ್ರ ನೋಡಿ ಬಿಸಿಗೆ ತಿಂದು ಬೆವ್ರು ತಂದಿದ್ದಾನೆ. ಬೆವ್ತು ತಿಂತಿದ್ದಾನೆ. ಸುದೀಪ್ ಸರ್ ಒಂದು ಮಾತಾಡೋದು, ಊಟ ತಿಂತಾ ಇರ್ತೀರೋ ಅದ್ರ ಜೊತೆ ಹೊಡೆದಾಡ್ತಾ ಇರ್ತೀರೋ. ಏನ ಊಟ ತಿಂತಾ ಇರ್ತಾರ ಒಬ್ಬೊಬ್ರು, ಅದ್ರ ಜೊತೆ ಹೊಡೆದಾಡ್ತಾ ಇರ್ತಾರೆ, ಬೆವ್ರು ಬರ್ತಾ ಇರ್ತೈತೆ, ತಿಂತಾ ಇರ್ತಾರೆ. ಹಂಗೆ ತಿಂತವ್ರೆ. ಈಗ ಅವಂಗೂ ಬರ್ತಿಲ್ವಾ ನೋಡಲ್ಲಿ ಸ್ಪೀಡ್ ನೋಡ್ ಮ್ಯಾಲ್ಗಡೆ ನೋಡು. ಫ್ಯಾನ್ ಬರ್ತಿಲ್ಲ. ನಮಗೂ ಫ್ಯಾನ್ ಎಲ್ರಿಗೂ ಬೇರ್ತಾ ಇದೆ. ಇದು ಬರ್ಗರ್ ಟೇಸ್ಟ್ ಮಾಡೋಣ ಇರಿ ಈಗ. ಏನು ಕೊಟ್ರು ವಿಶೇಷ ಕೊಡ್ತಾರ ವಾಪಸ್ಸು. ಬರ್ಗರ್ ಅಷ್ಟು ಇದೇನ್ ಚಿಕನ್ ಏನು ಇದು? ಯಪ್ಪ ಕಲರ್ ಒಂಥರ ಇದೆ, ಚೆನ್ನಾಗಿಲ್ಲ ಬರ್ಗರ್. ತಗೋಕೊಬ್ರ ಟೇಸ್ಟ್ ಮಾಡೋ ಹೇಳು ನೀನು, ನಿನ್ಗೇನ್ ಅನ್ಸುತ್ತೆ? ನನಗೆ ಇಷ್ಟ ಆಗ್ಲಿಲ್ಲ ಬರ್ಗರ್. ನಿಂಗೆ ಮಚ್ಚಿ? ಏನೋ ಒಂಥರ ಇದೆ ಟೇಸ್ಟ್, ಒಂಥರ ಐತೆ ನೋಡಕ್ಕೂ. ನಾವು ಇನ್ನೂ ಇಷ್ಟೆಲ್ಲ ತಿನ್ಬೇಕು. 3 ಜನ ತಿಂತಾ ಇದೀವಿ ನಾವು, ಆದ್ರೂ ಇನ್ನೂ ಲೇಟ್ ಆಗ್ತದೆ. ಚಿಕನ್ ಮಸಾಲೆನ ಜಾಸ್ತಿ ಐತೆ ಅಷ್ಟೇ ವೇಸ್ಟ್. ನಮ್ಮ ಗೌತಮ್ ಅವಳ ತಿನ್ನೋ ಇರ್ಲಿ, ಏನಾಗಲ್ಲ. ನಾವಿಬ್ರು ತಿನ್ನೋದ್ ನೋಡೇ ಬೇಡ ಅಂದ್ಬಿಟ್ಟ ಅವನು. ಗೌತಮ್ ಬಂದ್ಬಿಟ್ಟು ಎಲ್ಲ ಪಾಪ್ಕಾರ್ನ್ ಡೀಲ್ ಮಾಡ್ಬಿಟ್ಟು ಹೋಯ್ತಾ ಅವ್ನ್ ಮನೆಗೆ. ಏನು ತಿಂದಿಲ್ಲ, ಚಿಕನ್ ತಿಂದಿಲ್ಲ, ಬರೀ ಪಾಪ್ಕಾರ್ನ್ ತಿನ್ಕೋತಾವ್ನೆ. ನಾನೇನ್ ಹೇಳಿದ್ದು ಪಾಪ್ಕಾರ್ನ್ ತಿಂತಾ ಇರೋದೇನೋ ಪಾಪ್ಕಾರ್ನ್. ಲೆಗ್ ಪೀಸ್ ಕೂಡ ಇಬ್ರು ಒಂದೊಂದು ತಿಂತಿದ್ದೀರಾ ನನ್ಗೊಂದಿಲ್ಲ. ನನಗೋಸ್ಕರ ಲೆಗ್ ಪೀಸ್ ಕೊಡಲ್ವಾ? ಆ ಲೆಗ್ ಪೀಸ್ ನೋಡ್ತಾ ಇದ್ರೆ ನಂಗೆ ತಿನ್ಬೇಕು ಅನ್ಸಲ್ಲ. ನೀನೇ ತಿನ್ಕೊಳ್ಳಿ ಬೇಡವಾ? ರಿಶೋರ್ ಅಫ್ಕೋರ್ಸ್ 100% 200% ಶೋರ್ ಯು ಕ್ಯಾನ್ ಈಟ್. ಒಬ್ರ ಒಂದೊಂದೇ ಪೀಸ್ ನ ಸೈಲೆಂಟ್ ಟಗ ಅಂತ ಡೀಲ್ ಮಾಡ್ತಿದ್ದಾನೆ. ತಗೋಕೊಬ್ರ ಅದನ್ನ ಹೇಳು, ನೀನೇ ತಿನ್ಕೋ, ನಮ್ಗೆ ಸಾಕು. ಏನೋ ಮುಂಚೆ ಒಬ್ರು ಬಿಟ್ಬಿಟ್ಟು ಇದನ್ನ ತಿನ್ನೋಕೆ ಆಯ್ತಿಲ್ಲ. ಕಿಶ್ಗುರ ದಿಸ್ ಈಸ್ ದಿ ಎಂಡ್. ಇನ್ನೂ ಸಾಂಗ್ ಬಂದಿಲ್ಲ. ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಅದಕ್ಕೆ KFCನೇ 5 ಸ್ಟಾರ್ ಚಿಕನ್. ನಾವ್ ಅಲ್ಲಿ ಹೋಗಿ ತಿನ್ನುವಷ್ಟು ನಮ್ಗೆ ಇದಿಲ್ಲ. ಅಲ್ಲಿ ಎಷ್ಟು ತಿಂದ್ರು ನಮ್ಗೆ ಬೇಕು ಅನ್ಸ್ತು. ಇಲ್ಲಿ 2 ಪೀಸ್ ತಿಂದಕ್ಕೆ ಸಾಕು ಅನ್ಸ್ತದೆ. ಆದ್ರೂ ತಿನ್ಲೇಬೇಕಲ್ಲ ಅಂತ ತಿಂದ್ವಿ. ಹೆವಿ ಎಣ್ಣೆ ಹೋಗ್ರೆ ತಿನ್ನೋದ ಅಲ್ಲೇ ಹೋಗಿ ತಾಜ್ ಹೋಗಿರೋ ಒಂದು ಉಂಡೆ ಪೊಡಿ ತಿನ್ಕೊಬರ್ಬೋದು ಆರಾಮಾಗಿ. ನಾವು ಹೋಗ್ತಿರೋದಲ್ವಾ ಮಚ್ಚಿ, ಟೇಸ್ಟು ಕರೆಕ್ಟ್ ಆಗಿ ಆಗೋದು. ಇಲ್ಲಿ ಕೊಡೋ ದುಡ್ಗುನು ಕ್ವಾಂಟಿಟಿ ಜಾಸ್ತಿ ಇದೆ, ಟೇಸ್ಟ್ ಇಲ್ಲ. ಅದೇ ಹೇಳ್ತಾ ಇರೋದು, ಅಷ್ಟು ಇದಿಲ್ಲ ಯಾಕೋ. ನಾವು ಮೇನ್ ಆಗಿ ಎಣ್ಣೆ ಜಾಸ್ತಿ ಕಣಲ್ಲ ನೋಡು. ಅಷ್ಟು ತಿಂತದ ತಿನ್ನಕ್ ಆಯ್ತಲ್ಲ ಅಂದ್ರೆ ಲೆಕ್ಕ ಹಾಕು. ಹೋಗ್ರಂಗ್ ಇದೆಲ್ಲ ಲೆಕ್ಕನೇ ಇಲ್ಲ. ನೆಟ್ಟಗ್ ಇದ್ದಿದ್ರೆ ಇನ್ನೂ 2 ಬೋಸಿ ತಿನ್ನುವ. ಆದ್ರೂ ಅವ್ನಿಗೆ ತಿನ್ನಕ್ ಆಯ್ತಿಲ್ಲ. ಪಾರ್ಸಲ್ ಮಾಡಿಸ್ಬಿಡು ಬ್ರೋ ಸಾಕು ಅಂತ ಅವ್ನೆ. ಏನ್ ಗೊಬ್ರ ಗಿವ್ ಅಪ್ ಮಾಡ್ತೀಯಾ? ನೀನೇನ್ ಮಾಡಕ್ ಒಬ್ರ ಗಿವ್ ಅಪ್ ಮಾಡ್ತಾನ ಇಲ್ಲ ಸಾಧಿಸ್ತಾನ? ಚಾಲೆಂಜ್ ನೋಡೋಣ, ಹೇಳು. ಗಿವ್ ಅಪ್ ಮಾಡ್ತೀನಿ ಬ್ರೋ. ಪಾರ್ಸಲ್ ಹೇಳ್ಬಿಡು ಅವ್ನಿಗೆ. ಇನ್ನೊಂದ್ ತಿನ್ಕೊಬಿಡಲ್ಲ, ಚಟು ಮಂಟು ಬೈಲಿ ಒಂದ್ ತಿನ್ಕೊಬಿಡು. 2 ಮಾಡ್ಸೋಣ, ಒಂದ್ ತಿನ್ಕೊ. ಬರ್ಗರ್ಗೆ ಅವ್ನಿಗೆ ಹೇಳು ಕರೆದ್ಬಿಟ್ಟು, ಬರ್ಗರ್ ಮಾಡಕ್ ಬರ್ದಾರೆ ನಾವ್ ಮಾಡ್ಕೊಡ್ತೀವಿ, ಹೇಳ್ಕೊಡ್ತೀವಿ. ವೇಡ್ ಪಾರ್ಸಲ್ ಮಾಡ್ಸು. ಕರೆದ್ಬಿಟ್ಟು ಹೇಳು ಪಾರ್ಸಲ್ ಅಂತ. ಚಟು ಮಂಟು ಚೋಟು ಮೋಟು ಪಾರ್ಸಲ್ ಮಾಡ್ಬಿಡಿ ಹೇಳು. ಹೇಳಿದ್ವಿ ಅವ್ರಿಗೆ ಬರ್ಗರ್ ಚೆನ್ನಾಗಿಲ್ಲ, ಸ್ವಲ್ಪ ಸರಿ ಮಾಡಿ ಅಂತ. ಚಿಕನ್ ಏನು ಹೇಳಕ್ಕಾಗಲ್ಲ ಬಿಡಿ, ಅವ್ರು ಏನ್ ಹೇಳಿದ್ರು ಹಿಂಗೆ ಮಾಡೋದು. ನೋಡೋದು ಬೆವರ್ತ್ಕೊಂಡು ಹೆಂಗಾಗ್ಬಿಡ. ಚಿಕನ್ ಯಾಕೋ ಚಿಕನ್ ತಿನ್ನೋದೇ ಬೇಡ ಅಂತ ಅನ್ಸ್ಬಿಡೋದು ಈಗ ಇದು ನೋಡಾದ್ಮೇಲೆ. ಒಬ್ಬರ ಬರ್ಬೇಕಂತ KFC ನಡಿ ಹೋಗೋಣ. 1 ಬಕೆಟ್ ಹೇಳ್ದೆ,
5 ಪೀಸ್. ಏಯ್ ಒಂದ್ ಪ್ಯಾಕೆಟ್ ನನಗೆ ಸಾಕು, ಮಿಕ್ಕಿರೋ ಇನ್ನು ನಿಮ್ಗೆ ಅಂದ. ಬರ್ಗರ್ ರೋಲು ಎಲ್ಲ ಬಾಸೆ ಆರ್ಡರ್ ಮಾಡಿದ್ರು. ಈಗ ಬೆವ್ತ್ಕೊಂಡು ಅದೇನೆ ಇದೆ KFC ಕರ್ಕೊಂಡು ಹೋಗಿದ್ರೆ ನೀವು ನನ್ನ ಮಕ್ಕ ನೋಡ್ಬೇಕಾಯ್ತು ಇಬ್ರು. ಒಂದ್ 10,000 ಬಿಲ್ ಮಾಡ್ಬಿಡುವ. KFC ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವಿಬ್ರು ಏನೋ ನನ್ನ KFC ಕರ್ಕೊಂಡು ಹೋಗಿದ್ರೆ ನೀವಿಬ್ರು ಮಾತ್ರ ನನ್ ತಿಂತಾ ಇರೋರು ಇಬ್ರು ನೋಡ್ತಾ ಇರೋರಿ. ಕರ್ಕೋದಿಲ್ಲ ನೋಡ. ತಿನ್ನೋಕ್ಕಿಂತ ಮುಂಚೆ ಇವು ಯಾವಾಗ ಬರುತ್ತೆ ಅದನ್ನ ಯಾವಾಗ ತಿಂತೀವಿ ಯಾವಾಗ ಖಾಲಿ ಮಾಡ್ತೀವಿ ತಿಂದಾದ್ಮೇಲೆ ತಿಂದ್ಬಿಟ್ವಿ ಇಷ್ಟೇ. ಇಷ್ಟೇ ಜೀವನ. ಆದ್ರೆ ಫಸ್ಟ್ ಟೈಮ್ ನಾನು ಗೋಬ್ರ ಯಾವಾಗ್ಲೂ ತಿಂದ್ ಮುಗಿಸಿದ್ಮೇಲೆ ತುಂಬಾ ಖುಷಿಲಿ ಇರ್ತಿದ್ದ. ಅವ್ನ ಆನಂದ ಇರೋದು ಅವ್ನ ಮುಖದಲ್ಲಿ, ನನ್ ಲೈಫ್ ಅಲ್ಲಿ ಏನೋ ಸಾಧಿಸ್ತೆ ಇವತ್ತು, ನನ್ನಲ್ಲಿ ಇರೋ ವ್ಯಕ್ತಿ ಖುಷಿ ಆಯ್ತು ಅಂತ ಇವತ್ತೇ ಸಪ್ಗಿರೋದು. ಎಲ್ಲ ತಿಂದಾಯ್ತು, ಇವಾಗ ಬಿಲ್ ಪೇ ಮಾಡೋಣ ಬನ್ನಿ. ಸ್ಯಾಡ್ ಪಾರ್ಟ್ ಆಫ್ ದ ಡೇ, ಬಿಲ್ ಪೇ ಮಾಡ್ಬೇಕು ಇವಾಗ 5 ಸ್ಟಾರ್ ಚಿಕನ್ ಅಲ್ಲಿ. ಎಷ್ಟಾಗೈತೆ ಕೇಳೋಣ. ಕರೆಂಟ್ ಹೋಗಿರೋದು ಸ್ವಲ್ಪ ಆಯಿಲ್ ಡ್ರೈ ಆಗಿರುವಂತೆ ತೋರ್ಸಿ ಹಿಂಗೆ. ತೋರ್ಸೋಣ. ಇದ್ ನೋಡಿ, ಈ ತರ ಪೀಸ್ಗಳಲ್ಲಿ ಈ ಪೀಸ್ಗಳಲ್ಲಿ ಆಯಿಲ್ ಇಲ್ಲ. ನಾವು ಸ್ವಲ್ಪ ಕರೆಂಟ್ ಮಧ್ಯೆ ಹೋಗ್ಬಿಟ್ಟು ಒಬ್ಬರ ಕರೆಂಟ್ ತಪ್ಪು. ಅದು ಗೌತಮ್ ತಪ್ಪು. ಗೌತಮ್ ಬಿಲ್ಲೇಳ ಬಿಲ್ಲೇಳ ಎಷ್ಟಾಗಿರ್ತಿಲ್ಲ. 165 ಹಾ एक कोक दिया था हमने दो दो ಎರಡು ಕೋಕು. तीन ಮೂರು पूरा एक नहीं दिया वहाँ भाई फर्स्ट एक हो ಇವಾಗ ಮೂರು ಕೋಕ್ तीन चिकन रोल एक चिकन रोल वन तंदूरी ಆಮೇಲೆ ತಂದೂರಿ ಬರ್ಗರ್, पॉपकॉर्न ಒಂದು ಪಾಪ್ಕಾರ್ನ್ ಪಾಪ್ಕಾರ್ನ್ ಮೀಡಿಯಂ. -5. हाँ ಎರಡು ಪಿಕ್ ಕೊಟ್ಬಿಡು. ಮೈನಸ್ ಅಮೌಂಟ್ ಎಷ್ಟಾಯ್ತು? 1070 ಗೈಸ್ 1070 ರೂಪಾಯಿ ಆಗೈತೆ ಬಿಲ್. ನಾವು ಮಿಕ್ಕಿರೋ 2 ಪೀಸ್ ನ ಪಾರ್ಸಲ್ ಮಾಡಿಸ್ಕೊಂಡು ಈಗ ಹೊಡ್ತಾ ಇದೀವಿ. ಗಾಡಿನ ಇವನು ಆನೆಸ್ಟ್ ರಿವ್ಯೂ ಹೇಳ್ರಪ್ಪ ಕೇಸ್ ಇದು 5 ಸ್ಟಾರ್ ಚಿಕನ್ ಬಗ್ಗೆ. 5ಗೆ 2.5. 5ಗೆ ನಾನು 2.5 ಕೊಡ್ತೀನಿ. ಆಯಿಲ್ದು ಅದು ನನ್ ಪ್ರಕಾರ ಕರೆಂಟ್ ಹೋಗಿರೋದಕ್ಕೆ ಹಂಗ ಆಗೈತೆ, ಇಲ್ಲ ಆಯಿಲ್ ಅಷ್ಟೊಂದು ಇರ್ತಿರ್ಲಿಲ್ಲ ಅನ್ಸುತ್ತೆ, ಡ್ರೈ ಮಾಡೋರು ಅವರು. ನೀನ್ ಹೇಳಕ್ಕೊಬ್ರ? ನಾನು ಏನೂ ಕೊಡಲ್ಲ, ಸೈಡ್ ಎಫೆಕ್ಷನ್ ಆಗಿಲ್ಲ ನಿಜವಾಗ್ಲು. ನನ್ಗೆ ಇದೇ ಆಗಿಲ್ಲ, ಇದು ಸೈಡ್ ಎಫೆಕ್ಷನ್ ಆಗಿಲ್ಲ, ತಿಂದಂಗೆ ಆಗಿಲ್ಲ, ಒಂದ್ ಚೆನ್ನಾಗೇ ಇಲ್ಲ. 5 ರೂಪಾಯಿ KFC ಹೋಗ್ಬಿಟ್ಟಿರೋ ಆಗೋದು ಅನ್ಸ್ತದ. ಈಗ 1,000 ರೂಪಾಯಿ ಹೊರ್ತೇನೋ ತಿಂದಿರೋದಕ್ಕೆ ಹೇಳೋ. 1070. 1,070 ರೂಪಾಯಿ. ನಂಗೆ ಏನು ಗೊತ್ತಾ, ಮೈನಸ್ ದುಡ್ಡಾಗ್ಬಿಟ್ನಲ್ಲ ಅದು ಬೇಜಾರ ಹೋಯ್ತು. ಮೈನಸ್ಗೂ ದುಡ್ಡಾಗ್ಬಿಟ್ನಲ್ಲ ಅದು ಬೇಜಾರ ಹೋಯ್ತು. 20 ರೂಪಾಯಿ ಮಯೋನೀಸು. ಅವನ್ಗೆ ಮಯೋನೀಸ್ ದುಡ್ಡು ತಗೊಂಡೋಗಿದ್ರೆ ಪರವಾಗಿಲ್ಲ, ಫ್ರೀಯಾಗಿ ಕೊಟ್ರು ಅನ್ಸುತ್ತೆ. ನಡೀರಿ, ಹೋಗೋಣ. ಗೈಸ್ ನಾವು ಚೆನ್ನಾಗಿ ತಿಂದ್ವಿ, ನಮ್ಗೆ ಇವತ್ತು ಅಷ್ಟೊಂದು ಸ್ಯಾಟಿಸ್ಫೈ ಆಗ್ಲಿಲ್ಲ, ಎಣ್ಣೆ ಆಗ್ಬಿಡ್ತು. ಸೊ ನೆಕ್ಸ್ಟ್ ಎಲ್ಲಿ ಹೋಗ್ಬಿಟ್ಟು ತಿನ್ಬೇಕು, ಏನ ತಿನ್ಬೇಕು ಅಂತ ಕಮೆಂಟ್ ಹಾಕಿ. ಮತ್ತೆ ಈ ತರ ಫುಡ್ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಈ ತರ ಫುಡ್ ವ್ಲಾಗ್ಸ್ ನ ಕಂಟಿನ್ಯೂ ಮಾಡೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.